ನನ್ ಮುದ್ದು ಕಂದ, ನಂಗೋಸ್ಕರ ವಾಪಸ್ ಬಂದಿದ್ಯಾ? ಈ ಅಮ್ಮನ್ ಪ್ರೀತಿ ಗೆಲ್ಸೋದಕ್ಕೆ ನನ್ ಜೊತೆನೆ ಇದೆಯಾ? ನೀನು ಅಂತ ಗೊತ್ತಾಗೋಕ್ಕೂ ಮುಂಚೆ ನಿನ್ ಮೇಲೆ ಪ್ರೀತಿ ಬೆಳೆಸ್ಕೊಂಡ್ಬಿಟ್ಟಿದ್ದೆ. ಇವಾಗ ನಿಜ ಗೊತ್ತಾದ್ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ. ಇಷ್ಟು ದಿನ ಮಡಿಲಲ್ಲಿ ಪ್ರೀತಿಯಿಂದ ಸಾಕಿದ್ದೀನಿ ನಿನ್ನ. ನನ್ ಕರಳಿನ ಕೊಡಿ ಅಂತ ಗೊತ್ತಿಡಿಯಕ್ಕೆ ಆಗ್ಲಿಲ್ವಲ್ಲಮ್ಮ. ನನ್ ಹೆತ್ ಮಗು ಅಂತ ತಿಳ್ಕೊಳ್ಳೋದಕ್ಕೆ ಆಗ್ಲಿಲ್ವಲ್ಲ. ನೀನೇ ನನ್ ಪ್ರಾಣ ಅಂತ ಗೊತ್ತಾಗ್ದೆ ಎಲ್ಲಿದ್ಯೋ ಏನಾಗಿದ್ಯೋ ಅಂತ ಗೊತ್ತಿಲ್ದೆ ಕ್ಷಣ ಕ್ಷಣನೂ ನಿನ್ ಯೋಚನೆನಲ್ಲೇನೆ ನರಕ ಅನುಭವಿಸ್ತಿದ್ದೀನಮ್ಮ. ಇನ್ ನನ್ಗೆ ಯಾವ ನೋವು ಇಲ್ಲ ತಾಯಿ. ನನ್ ಮಗು ನೀನು ಅಂತ ಗೊತ್ತಾಯ್ತಲ್ವಾ? ನನ್ ಜೀವನದಲ್ಲಿ ಸಂತೋಷ ಹೆಚ್ಚಾಗಿ ಶಾಶ್ವತ ಆದ ಹಾಗೇನೆ. ನಿನ್ನಗೂ ಯಾವಾಗ್ಲೂ ನಿತ್ಯ ನನ್ ಜೊತೆನೆ ಇರ್ಬೇಕಮ್ಮ. ನನ್ ನೋವನ್ನ ದೂರ ಮಾಡೋದಕ್ಕೆ ನೀನು ಆ ದೇವ್ರು ಕಳ್ಸಿರೋ ಪರಿಹಾರ ಅಂತ ಅನ್ಕೊಂಡಿದ್ನೆ ಹೊರತು ಬಚ್ಚಿಟ್ಟಿರೋ ವರ ಅಂತ ಈಗಷ್ಟೇ ಗೊತ್ತಾಯ್ತು. ಇಲ್ಲಿ ನೋಡು, ನಿನಗ್ ಪ್ರಸಾದ ತಂದಿದ್ದೀನಿ. ನನಗ್ ಕೊಟ್ಟಿದ್ ವರನ ಒಂದು ಕ್ಷಣ ಕೂಡ ಯೋಚನೆ ಮಾಡ್ದೆ ನಿರ್ದಾಕ್ಷಿಣ್ಯವಾಗಿ ದೂರ ಮಾಡಿರೋ ದೇವ್ರ ಪ್ರಸಾದ ನನಗ್ ಯಾಕಮ್ಮ? ನನ್ ಬದುಕಿಗೆ ಅನ್ಯಾಯ ಮಾಡಿರೋ ಯಾವ ದೇವ್ರ ಆಶೀರ್ವಾದಗಳು ನನಗ್ ಬೇಡ. ನಾನ್ ತಪ್ಪು ಮಾಡಿದ್ರೆ ನನಗ್ ಶಿಕ್ಷೆ ಕೊಡ್ಬೇಕು. ಅದನ್ ಬಿಟ್ಟು ಹಸುಗೂಸಿನ ಪ್ರಾಣನ್ ಹೇಗ್ ಬಲಿ ತಗೊಂಡವನು? ಆ ಕ್ಷಣದಿಂದಾನೆ ನನಗ್ ಪೂಜೆ ಭಕ್ತಿ ಅಂದ್ರೆ ನಂಬಿಕೆನೆ ಹೊಟ್ಟೋಯ್ತು. ನನ್ನ ಕ್ಷಮಿಸು ತಾಯಿ. ಎಲ್ಲ ಗೊತ್ತಿರೋ ನೀನೆ ನನ್ ಮಗುನ ದೂರ ಮಾಡಿದ್ದಕ್ಕೆ ತಾಯಿಯಾಗಿ ಕೋಪ ಬಂತು. ಹಣೆ ಬರಹನ ಬರ್ತಿರೋ ನೀನೆ ಕಣ್ಣೀರನ್ನ ಶಾಶ್ವತ ಮಾಡ್ದೆ ಅಂತ ದ್ವೇಷ ಬೆಳೀತು. ಅದಕ್ಕೆ ಅವತ್ತಿಂದನೇ ದೇವ್ರು ಇಲ್ಲ ಅಂತ ಅನ್ಕೊಂಡೆ. ಆ ಕೋಪದಲ್ಲೇನೆ ಅಮ್ಮ ತಂದಿದ್ದಿನ ಪ್ರಸಾದನ ಕೂಡ ಬೇಡ ಅನ್ಬಿಟ್ಟೆ. ಅದು ನಾನ್ ಮಾಡಿರೋ ತಪ್ಪು. ಸಾಮಾನ್ಯ ಮನುಷ್ಯಳಲ್ವೇನಮ್ಮ? ನಮ್ ನಂಬಿಕೆಗಳೆಲ್ಲ ಸಾಕ್ಷಿಗಳ ಮೇಲೆ ಮುಡುಪಾಗಿರುತ್ತೆ. ನನ್ ಕಣ್ಣಿಗೆ ಕಣ್ಣೀರು ಪರ್ದೆಯಾಗಿ ನಿನ್ ದೊಡ್ಡತನ ಗೊತ್ತಾಗ್ಲಿಲ್ಲಮ್ಮ. ಕರಳಿನ ಸಂಬಂಧಕ್ಕೋಸ್ಕರ ನೀನಿಟ್ಟಿದ್ದ ಪರೀಕ್ಷೆಯಲ್ಲಿ ಗೆಲ್ಲೋದಕ್ಕೆ ಸಮಯ ಬೇಕಾಯ್ತೇನೋ ಅಷ್ಟೇ. ಜೀವನ ಪೂರ್ತಿ ನೋವು ಪಡೋ ಮನಸ್ಸಿಗೆ ಶಾಶ್ವತ ಪರಿಹಾರ ಬರೋ ಹಾಗೆ ಮಾಡಿದ್ದು ನೀನು. ಕೊನೆಗೆ ರಾಹುಲ್ ಅವರಿಗೆ ಮಗು ಸಿಗೋ ಹಾಗೆ ಮಾಡ್ಬಿಟ್ಟಿಯಲ್ಲಮ್ಮ. ಮಗು ಹೊಟ್ಟೆಲಿರ್ಬೇಕಾದ್ರೆ ಅನುಮಾನಿಸಿದವರು
ಈ ಮಗು ನಂದೆ ಅಂತ ಗೊತ್ತಾದ್ರೆ ಯಾವ ಅವಮಾನನೂ ಆಗ್ಬಾರ್ದು ಅಂತಾನೆ ಅಲ್ವಾ? ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಈ ಮನೆಗೆ ಮಗುನ ವಾಪಸ್ ಸೇರ್ಸಿದ್ಯಾ. ಒಂಟಿಯಾಗಿ ಬೆಳೆಸ್ಬೇಕು ಅಂತ ನಾನು ಅಂದ್ಕೊಂಡಿದ್ರೆ ರಾಹುಲ್ ಅವ್ರಿಗೆ, ಮುಖ್ಯವಾಗಿ ಅಮ್ಮವ್ರಿಗೆ ಹತ್ರ ಮಾಡಿ ನನ್ನ ಮಗಳ ಹಣೆ ಬರಹನೇ ಬದಲಾಯಿಸ್ಬಿಟ್ಟೆ. ನೀನ್ ಮಾಡಿರೋ ಸಹಾಯಕ್ಕೆ ಕಣ್ಣೀರಿಂದ ಭಕ್ತಿಯಿಂದ ತಲೆ ತಗ್ಸಿ ಕ್ಷಮಾಪಣೆ ಕೇಳೋದ್ ಬಿಟ್ರೆ ಏನ್ ಮಾಡ್ಬೇಕು ನನಗ್ ಗೊತ್ತಾಗ್ತಿಲ್ಲಮ್ಮ. ಒಂದ್ಸಲ ಮಾಡಿದ ತಪ್ಪನ್ನ ಇನ್ಯಾವತ್ತೂ ಮಾಡಲ್ಲ. ನನ್ ಪ್ರಾಣನ, ನಿನ್ ಮೇಲಿರೋ ನಂಬಿಕೆನ ಯಾವತ್ತಿಗೂ ದೂರ ಮಾಡ್ಕೊಳ್ಳಲ್ಲ. ನಿನ್ ಜೊತೆಗೆ ನನ್ ಕ್ಷಮಾಪಣೆ ಹೇಳ್ಬೇಕಾಗಿರೋರು ನನ್ನ ದೇವ್ರು, ನನ್ ರಾಹುಲ್ ಅವರು ಇಲ್ಲೇ ಇದ್ದಾರೆ. ಅವ್ರ ಹತ್ರನೂ ಮಾತಾಡಿ ನನ್ನ ನೋವನ್ನ ಹಂಚ್ಕೊಂಡ್ರೆ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಸಿಕ್ಕಾಗೆ. ಸಾರಿ ಹೇಳೋದಲ್ಲ, ಪೆಂಡಿಂಗ್ ಅಲ್ಲಿರೋ ಪೇಮೆಂಟ್ಸ್ ಎಲ್ಲಾನು ಬೇಗ ಕ್ಲಿಯರ್ ಮಾಡಿ. ಯಾರ್ಯಾರೋ ನನಗೆ ಫೋನ್ ಮಾಡ್ತಾ ಇದ್ರೆ ನಾನು ಯಾಕೆ ಕೋಪದಲ್ಲಿ ಅವ್ರಿಗೆ ರಿಪ್ಲೈ ಮಾಡಬೇಕು? ಯಾ, ಯು ಶುಡ್ ನಾಟ್ ರಿಪೀಟ್ ದಿಸ್ ಅಗೇನ್. ಭಾಷಿಣಿ, ಏನಾಯ್ತು? ಏನಾಯ್ತು ಭಾಷಿಣಿ? ಏನಿದೆಲ್ಲ? ಏನ್ ನಿನ್ನಲ್ಲಿ ಇಷ್ಟೊಂದು ಬದಲಾವಣೆ? ದೇವ್ರು ಮಾಡಿರೋ ಸಹಾಯಕ್ಕೆ ಕಣ್ಣೀರಿಂದ ಕೈ ಮುಗಿದ್ ಬಂದೆ. ನೀವು ಮಾಡಿರೋ ಸಹಾಯಕ್ಕೆ ಇದನ್ ಮೀರಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ. ಏಯ್, ಸಹಾಯನ ಅಲ್ಲ, ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಇಷ್ಟು ದಿನ ಕಣ್ ಮುಂದೆನೆ ಇದ್ರು ನಾನ್ ನೋಡ್ತೇನೆ ಇದ್ದ ನಿಜದ ಬಗ್ಗೆ ಅಪಾರ್ಥ ಮಾಡ್ಕೊಂಡು ನಿಮ್ಮೇಲ್ ಮಾಡಿದ ಆಪಾದನೆಗಳ ಬಗ್ಗೆ. ಅಂದ್ರೆ ನೀನ್ ನನ್ನ ಅರ್ಥ ಮಾಡ್ಕೊಂಡ್ಯಾ? ತಾಯಿಯಾಗಿ ಜನ್ಮಕ್ ಸರಿ ಹೋಗುವಷ್ಟು ಸಂತೋಷನ ಕೊಟ್ಟಿದ್ದೀರಾ. ದೂರ ಆಗಿರೋ ಮಗುನ ನನಗ್ ವಾಪಸ್ ಸಿಗೋ ಹಾಗೆ ಮಾಡಿದ್ದೀರಾ. ಅಂಥದ್ರಲ್ಲಿ ಅರ್ಥ ಮಾಡ್ಕೊಳ್ದೆ ಹೇಗಿರ್ತೀನಿ ಹೇಳಿ? ವಾಪಸ್ ಸಿಗೋದು ಅಂದ್ರೆ ನಮ್ಮ ಮಗು ಬದುಕೆ ಇದೆಯಾ? ಹೌದು ರಾಹುಲ್ ಅವರೇ, ಹೌದು. ಅಲ್ಲ, ಏನ್ ಹೇಳ್ತಿದ್ಯಾ ಭಾಷಿಣಿ? ನನಗಂತೂ ಏನೂ ಅರ್ಥನೇ ಆಗ್ತಿಲ್ಲ. ಇಲ್ಲ, ಮಗು ಬಗ್ಗೆ ಇವಾಗ್ಲೇ ಹೇಳ್ಬಾರ್ದು. ರಾಹುಲ್ ಅವರೇ ನನ್ ಮಗು ತಂದೆ ಅಂತ ನಮ್ದೇ ಇರೋವಾಗ ನಿಜ ಹೇಳ್ಬಿಟ್ರೆ ಪ್ರೀತಿಯಿಂದ ಹೇಗ್ ನೋಡ್ಕೋತಾರೆ? ಇಷ್ಟು ದಿನದ ಪ್ರೀತಿ ಅಪನಂಬಿಕೆಯಿಂದ ಅನುಮಾನದಿಂದ ದೂರ ಆಗ್ಬಾರ್ದು.
ರಾಹುಲ್ ಅವರೇ ನನ್ನ ಮಗುಗ್ ತಂದೆ ಅಂತ ಒಪ್ಸಿದ್ಮೇಲೆ ನಿಜನ ಹೇಳ್ಬೇಕು. ಭಾಷಿಣಿ, ಮಾತಾಡು. ನಿನ್ನ ಮಗು ಬದುಕೇ ಇದೆಯಾ? ನಾನು ಮಾತಾಡಿದ್ದು ನಮ್ಮ ಮಗು ಬಗ್ಗೆ ಅಲ್ಲ, ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ ಅವ್ರ ಮಗು ಬಗ್ಗೆ ಮಾತಾಡಿದ್ದು. ಅದಾ? ನಾನು ಏನೋ ಅನ್ಕೊಂಡು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸರಿ, ನಿಮ್ಮ ಫ್ರೆಂಡ್ ಅವ್ರಿಗೆ ಮಗು ಎಲ್ಲಿದೆ ಅಂತ ಕರೆಕ್ಟಾಗಿ ಗೊತ್ತಾಗಿದೆಯಾ? ಹೋಗಿ ನೋಡಿದ್ರಂತ? ನೋಡೋದೇನ್ ರಾಹುಲ್ ಅವರೇ, ಎತ್ಕೊಂಡು ಎಷ್ಟು ಮುತ್ತು ಕೊಟ್ರು. ಎಷ್ಟು? ಅದಕ್ಕಿಂತ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಈ ಮಗು ರೂಪದಲ್ಲಿ ಬಂದಿದೆ. ಅಯ್ಯೋ ದೇವ್ರೆ, ಏನ್ ಪ್ರೀತಿ ಇದು! ಹಾಡು ಹಗ್ಲೆ ಮಧ್ಯ ಮನೇಲಿ, ಅದು ಕೂಡ ದಗ ದಗ ಉರಿತಿರೋ ಸಮ್ಮರ್ ಅಲ್ಲಿ. ಚೀ ಚಿ 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 ಚಿ, ಇಂಥ ಸೀನ್ನ ನನ್ ಕಣ್ಣಾರೆ ನೋಡ್ತೀನಿ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲಪ್ಪ. 4 ಜನರು ಮುಂದೆ ಜಸ್ಟ್ ಮುಟ್ಟಿದ್ರೆ ಸಾಕು ತಲೆ ತಿರ್ಗೋಗೋ ಸರ್ಸು, ಇವತ್ತು ಬುದ್ಧಿ ಇಲ್ದೇನೆ ಮೈ ಮೇಲ್ ಬೀಳೋದು ಅಂದ್ರೇನು? ಆ ಮುದ್ಗಳೇನು! ಓ ಗಾಡ್, ವಾಟ್! ಐ ಕಾಂಟ್. ನೆನೆಸ್ಕೊಂಡ್ರೇನೆ ಮೈಯೆಲ್ಲ ಸ್ಪೈಡರ್ಸು, ಸ್ಕಾರ್ಪಿಯನ್ಸು ಓಡಾಡ್ತಿರೋ ಹಾಗೆ ಅನ್ನಿಸ್ತಿದೆ. ಚಿಚಿ, ನಿನಗ್ ಹೇಗಿದೆ ಪ್ರೀತಿ? ಇದಕ್ಕಿಂತ ಡಬಲ್ ಅಸಹ್ಯವಾಗಿ ಕೋಪ ಬರ್ತಾ ಇದೆ. ಆ ಫೀಲಿಂಗ್ ಹೇಳೋದಕ್ಕೆ ನಿಮಗ್ ಮಾತ್ ಬರ್ತಿದೆಯೇನೋ, ಆದ್ರೆ ನನಗ್ ಮಾತ್ರ ಪದಗಳೇ ಸಿಗ್ತಾ ಇಲ್ಲ. ಓ, ಹೋಗ್ಲಿ, ಕಿಲಿ ಕಿಲಿ ಭಾಷೆಲ್ ಬೈದ್ಬಿಡು. ಅರ್ಥ ಆಗದೆ ಹೋದ್ರೂ ಆವೇಶ ಆದ್ರೂ ಕಮ್ಮಿ ಆಗತ್ತೆ. ಅವಳಿಗೆ ಬೈಯೋದಲ್ಲ ಮುಖ್ಯ, ಅವಳನ್ನ ಇನ್ನೂ ಈ ಮನೆಯಲ್ಲೇ ಇರ್ಸ್ಕೊಂಡಿರೋದ್ ನಮ್ ತಪ್ಪು. ನಾನ್ ಮದ್ವೆ ಮಾಡ್ಕೊಳ್ಳೋನಿಗೆ ಅವಳು ಮುತ್ತು ಕೊಡ್ತಿದ್ರೆ ನನಗೆ ಏನಮ್ಮ ಮದ್ವೆನಾ? ಮೈಂಡ್ ಕೆಲ್ಸ ಮಾಡ್ತಿದ್ಯಾ ನಿನ್ಗೆ? ಇಷ್ಟು ಸ್ಪೈಸಿ ಸೀನ್ ನೋಡಿದ್ಮೇಲೂ ಅದ್ ಹೇಗ್ ಹಾಗೆ ಹೇಳ್ತ್ಯಾ? ನನ್ ಮಾತ್ ಕೇಳಿ ಆ ಆಸೆನೆಲ್ಲ ಸಾಯಿಸ್ಕೊಂಡು ಟಿಕೆಟ್ ತಗೊಂಡು ಹೋಗಿ ವಿಮಾನ ಹತ್ತು. ಸಾಯಿಸ್ಬೇಕಾಗಿರೋದು ಆಸೆಗಳನ್ನಲ್ಲ, ಅವಳನ್ನ. ನಿಮ್ ಕೈಲಾದ್ರೆ ಸಹಾಯ ಮಾಡಿ,
ಹೀಗ್ ಸರ್ಕಾಸ್ಟಿಕ್ ಆಗಿ ಮಾತಾಡ್ಬಿಡಿ. ನಾನ್ ಹೇಳಿದ್ದು ನಿಜಾನೇ ಅಲ್ವಾ ಪ್ರೀತಿ? ನನ್ ಮೇಲೆ ಯಾಕೆ ಕೋಪ ಮಾಡ್ಕೋತ್ಯಾ? ಅವಳು ತಪ್ಪು ಮಾಡಿದ್ದಕ್ಕೆ ನೀನ್ ನನಗೆ ಯಾಕೆ ಬೈತಿದ್ಯಾ? ಬೇಕು ಅಂದ್ರೆ ಈಗ್ಲೇ ಹೋಗಿ ಆಂಟಿಗ್ ನಿಜ ಹೇಳ್ತೀನಿ. ಹಾ ಹೇಳು, ಯಾಕೆ ನಿಂತ್ಬಿಟ್ಟೆ? ತಪ್ಪು ಮಾಡಿದ್ ಯಾರು? ಹೇಳು ಪ್ರೀತಿ. ಹೇಳು ಪ್ರೀತಿ. ಚಿಚಿ, ಅದನ್ನ ನೋಡೋದೇ ಪಾಪ ಅನ್ಕೊಂಡ್ರೆ ಹೇಗ್ ಹೇಳ್ಬೇಕು ವನಜಕ್ಕ? ನೀವೇ ಹೇಳಿ. ನಾನಾ ಆದರಿದ್ರನ್ನೆಲ್ಲ ನನ್ ಬಾಯಿಂದ ಹೇಳಲ್ಲ. ನೀನಾದ್ರೆ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀಯ. ನೀನೇ ಹೇಳು ಪ್ರೀತಿ. ಇಲ್ಲ, ನನ್ನಿಂದ ಆಗಲ್ಲ, ನೀವೇ ಹೇಳಿ. ಅಯ್ಯೋ, ನನ್ ಕೈಲಾಗಲ್ಲ, ನೀನೇ ಹೇಳು. ಸಾಕ್ ನಿಲ್ಸಿ. ಏನ್ ಹೇಳ್ಬೇಕು ಅಂತಿದ್ದೀರಾ ಇಬ್ರು? ಈ ರೀತಿ ನೀನ್ ಹೇಳು ಅಂತ ಹೇಳ್ತಿದ್ರೆ ಏನಾಗಿದೆ ಅಂತ ನನಗೆ ಹೇಗೆ ತಿಳಿಯುತ್ತೆ? ಏನ್ ಹೇಳ್ಬೇಕೋ ಯಾರಾದ್ರೂ ಒಬ್ರು ಹೇಳಿ. ವನಜಕ್ಕ, ಏನ್ ಮಾಡ್ತಿದ್ದೀರಾ? ಮೇಡಮ್ಗೆ ಲೈವ್ ಡೆಮೋ ಕೊಡ್ತಿದ್ದೀನಿ. ಸೇಮ್ ಹೀಗೇನೆ ಸರ್ಸು ನಮ್ ರಾಹುಲ್ ಜೊತೆ ಬಿಹೇವ್ ಮಾಡಿದ್ಲು ಮೇಡಮ್. ಇದು ದ ಗ್ರೇಟ್ ವಾಗ್ದೇ ಅವ್ರ ಮನೆ. ಯಾರೋ ಒಬ್ರು ಬರ್ತಾರೆ ನೋಡ್ತಾರೆ ಅನ್ನೋ ಸೆನ್ಸ್ ಕೂಡ ಇಲ್ಲ ಆಂಟಿ. ಎಷ್ಟು ಚೀಪ್ ಆಗಿ ಬಿಹೇವ್ ಮಾಡಿದ್ಲು. ಎಸ್ ಮೇಡಮ್, ನೀವ್ ಡೈರೆಕ್ಟ್ ಆಗಿ ನೋಡಿದ್ರೆ ಸ್ಪಾಟ್ ಅಲ್ಲಿ ಶೂಟ್ ಮಾಡ್ತಿದ್ರಿ. ನೀವ್ ರಾಹುಲ್ ಮುಖ ನೋಡಿ ಕ್ಷಮಿಸೋದು ಅವಳಿಗೆ ವರವಾಗಿ ಬದಲಾಗಿದೆ ಆಂಟಿ. ಅವಳೇ ಸರ್ಸು ಅಂತ ನಿಜ ಗೊತ್ತಿದ್ರು ನೀವ್ ಕೋಪನ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗದೆ ಇರೋದಕ್ಕೆ ಅವಳಿಗೆ ಭಯ ಸ್ಟಾರ್ಟ್ ಆಗಿದೆ. ಅದಕ್ಕೆ ಅವಳಿಗಿರೋ ಒಂದೇ ಒಂದ್ ಭಯ ಆಯುಧವಾಗಿ ಬದಲಾಯಿಸ್ಕೊಂಡಿದ್ದಾಳೆ. ಪಾಪಗೋಸ್ಕರ ಅಂತ ಬಂದ್ಲು, ಆದ್ರೆ ಈಗ ಪಾಪ ಮಾಡೋದಕ್ ಶುರು ಮಾಡಿದಾಳೆ. ಅದನ್ನ ನೀವ್ ಹೇಳ್ದಿದ್ರು ಕೂಡ ಅವಳು ಹದ್ದು ಮೀರ್ತಿರೋದನ್ನ ನಾನು ಕೂಡ ನೋಡ್ತಾನೆ ಇದ್ದೀನಿ. ಅವಳಿಗಂತೂ ಬುದ್ಧಿ ಇಲ್ಲ. ರಾಹುಲ್ ಬುದ್ಧಿಗೆ ಏನಾಗಿದೆ? ಎಲ್ಲ ಅವಳ ಮಾಯ ಆಂಟಿ. ರಾಹುಲ್ ಮಿಸ್ಟೇಕ್ ಏನೂ ಇಲ್ಲ ಅಂತ ಅನಿಸ್ತದೆ. ಇವಾಗ್ಲೇ ಹೀಗಾದ್ರೆ ನಾಳೆ ದಿನಗಳಲ್ಲಿ ಅವಳೇ ಸರ್ಸು ಅಂತ ಗೊತ್ತಾದ್ರೆ ರಾಹುಲ್ನ ಕಂಟ್ರೋಲ್ ಮಾಡೋದು ಯಾರಿಂದನೂ ಆಗಲ್ಲ. ಎಲ್ಲವನ್ನು ನೋಡ್ಕೊಂಡು ಸುಮ್ನಿರೋದು, ನನ್ನ ಆವೇಶನ ಕಂಟ್ರೋಲ್ ಮಾಡ್ಕೊಂಡಿರೋದು ಎಲ್ಲ ಈ ಒಂದು ಕಾರಣಕ್ಕೋಸ್ಕರನೇ. ರಾಹುಲ್ನ ಮೊದಲು ಅವಳ ಮಾಯೆಯಿಂದ ಬಿಡಿಸ್ಬೇಕು. ಹಾಗ ಮಾಡಿದ್ರೇನೆ ಪರಿಸ್ಥಿತಿಗಳೆಲ್ಲ ಆಟೋಮ್ಯಾಟಿಕ್ ಆಗಿ ನನ್ನ ಕಂಟ್ರೋಲ್ಗೆ ಬರುತ್ತೆ. ಏನ್ ನೋಡ್ತಿದ್ದೀರಾ? ನಡೀರಿ. ಹಾ, ನಾವ್ಯಾಕೆ? ಆಂಟಿಗ್ ಬಂದಿರೋ ಪ್ಲಾನ್ ಏನೋ ಅದೇನಾಗುತ್ತೋ ಅದ್ರ ಎಫೆಕ್ಟ್ ಹೇಗಿರುತ್ತೋ ಅಂತ ತಿಳ್ಕೊಳ್ಳೋದಕ್ಕೆ. ನಡೀರಿ. ಅಷ್ಟೇ ಅಂತ್ಯ? ನಡೀರಿ ಅಕ್ಕ. ಇಷ್ಟು ದಿನ ಕೋಪ ದ್ವೇಷದಲ್ಲಿ ಬಚ್ಚಿಟ್ಕೊಂಡಿದ್ದ ಈ ನಗು ಈಗ ಸಂತೋಷವಾಗಿ ಹೊರಗಡೆ ಬಂದಿದೆ. ಇದರಲ್ಲಿ ಆಶ್ಚರ್ಯವಾಗಿರೋ ವಿಷಯ ಏನು ಅಂದ್ರೆ ಈ ಬೆಳಕಿಗೆ ಕಾರಣ ನಾನಾಗೋದು. ಥ್ಯಾಂಕ್ ಯು ಭಾಷಿಣಿ. ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಾನು ರಾಹುಲ್ ಅವರೇ. ಯಾರು ಹೇಳಿದ್ರೆ ಏನು, ಎಲ್ಲ ಈ ಮಗುಗೋಸ್ಕರನೇ ಅಲ್ವಾ? ಹೌದು ರಾಹುಲ್ ಅವರೇ, ಎಲ್ಲ ಮಗುಗೋಸ್ಕರನೇ. ರಾಹುಲ್ ಅವರೇ, ಅದು ಏನ್ ಭಾಷಿಣಿ ಹೇಳು. ಅದು ನಿಮ್ಗ್ ಮುತ್ಕೊಟ್ಟೆ ಅಲ್ವಾ, ಕುಂಕುಮ. ಅದ ಇರ್ಲಿ ಬಿಡು.
ಗುರುತಾಗಿ ಗುಟ್ಟಾಗಿ ಬಚ್ಚಿಟ್ಕೋತೀನಿ. ಬೇಡ ರಾಹುಲ್ ಅವರೇ, ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಏಯ್ ನನ್ನ ಮಗನ ಮುಟ್ಟುಕೊಡ್ದು. ಪ್ರೀತಿ ಮುತ್ ಕೊಟ್ಟಿದ್ದಾಳೆ ಅಂತ ನಾವು ಹೇಳಿದ್ರೆ ಇವಾಗ ಮುಟ್ಬೇಡ ಅಂತಿದಾರಲ್ಲ.